ಆಂಟಿಕ್ ಪೀಸ್ ಬಂದಿಲ್ಲ ಇವತ್ತು. ಓ ಇವನಲ್ವಾ ಹೋಗ್ಬಿಟ್ಟಿದ್ದಾರೆ. ಅಲ್ಲ ಮೆಟ್ರೋ ಬರ್ಲಿಲ್ಲ, ನಾವೇ ಬಂದ್ವಿ ಮೆಟ್ರೋ ಹತ್ರ. ಕೆವಿ ಕೊಡಿ ಅಂತ ಹೇಳ್ಬಿಟ್ಟು ಸೋಪ್ ತಗೋ 99 ಹಾಕಿದ್ದಾರೆ ಗೈಸ್. ಫೈನಲಿ ಎಲ್ಲ ಮುಗೀತು ಇವಾಗ. ಹಲೋ ಹಲೋ, ಇಲ್ಲಿ ರಕ್ತದಲ್ಲಿದೆ, RCB ಇದೆ ರಕ್ತದಲ್ಲಿ. ಅಯ್ಯೋ ಬಾಯ್ 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 ಬಾಯ್. ತುಂಬ ತುಂಟಿ ಹಿಂಗೆ ಅವ್ರ ಅಪ್ಪನ ಕೈನಲ್ಲಿ ಮಸಾಜ್ ಮಾಡಿಸ್ಕೊತಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗು, ನಿನ್ನೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ, ಅದಕ್ಕೆ ಕಾರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ನೈಸ್ ರೋಡ್ ಏನಂತಾರೆ ಇದನ್ನ, ಡಿವಿಷನ್ ಹತ್ರ ಹೋಗಿ ಡಿವಿಯೇಷನ್ ಸಿಗುತ್ತಲ್ಲ ಅಲ್ಲಿದ್ದೀವಿ. ಬಟ್ ನೈಸ್ ರೋಡಿಂದ ಹೋಗೋದಿಲ್ಲ ನಾವು, ಹಂಗೆ ಸ್ಟ್ರೈಟ್ ಹೋಗ್ತಾ ಮೆಟ್ರೋಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ. ಹಿಂದಿನ ಬ್ಲಾಗ್ನೇ ಕಂಟಿನ್ಯೂ ಮಾಡ್ಬೋದಾಗಿತ್ತು, ಸ್ವಲ್ಪ ಲೆಂತಿ ಆಗೋಗ್ಬಿಡುತ್ತೆ ಇನ್ನು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದು ಇನ್ನೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಬಾನಿ ಗೈಸ್, ಶಾಪಿಂಗ್ ಹೋಗೋಣ ಮೆಟ್ರೋನಲ್ಲಿ. ಸರಿ, ಮೆಟ್ರೋ ಓಡಾಡೋದಕ್ಕಲ್ಲ, ಶಾಪಿಂಗ್ ಮಾಡೋದಕ್ಕೆ. ವಿಚಿತ್ರವಾದ ಐಟಮ್ ಏನು ತಗೊಳ್ಳಲ್ಲ, ಮನೆಗೆ ಬೇಕಾಗಿರೋದು ಮಾತ್ರ. ಯಾಕೆ ನಮ್ದೊಂದು ಆಂಟಿಕ್ ಪೀಸ್ ಬಂದಿಲ್ಲ ಇವತ್ತು. ಅದಿದ್ರೆ ಬರೀ ಖರ್ಚು ಮಾಡಿಸೋ ಅಂತ ಐಟಮೇ ಅದು ಮಾಡೋದು. ಕಾಂಜಿ ಪಿಂಜಿ ಐಟಮೇ ತೊಗೊಳೋದು, ಮನೆಗೆ ಆಗೋವಂಥ ಐಟಮ್ ಅಲ್ಲ. ನಾನು ಚಿಕ್ಕ ಹುಡುಗ ಇದ್ದಾಗ ವಿಚಿತ್ರವಾದ ಐಟಮೇ ತಗೊಳ್ತಾ ಇದ್ದೆ ಮನೇಲಿ. ವಿಶೇಷವಾಗಿರ್ಬೇಕು, ಅವಳಿಗೂ ಅದೇ ಬಂದಿದೆ ಅಷ್ಟೇ. ವಿಶೇಷವಾಗಿರ್ಬೇಕು ನಮ್ಮ ಏನಿಲ್ಲ. ನಮ್ಮ ಮನೆಯಲ್ಲ ಆ ಥರ ನೀವು ಏನಾದ್ರು ಆಂಟಿಕ್ ಪೀಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ರಿ ಎಲ್ಲರೂ ಹೋದ್ರೆ. ನಮ್ಮ ಮನೇಲಿ ಹಂಗಲ್ಲ. ಜಾತ್ರೆ ಬಂತು ಅಂದರೆ 15 ರೂಪಾಯಿ 5 ರೂಪಾಯಿ ದಿನಕ್ಕೆ ಕೊಡೋರು. ಏನಾರು ಮಾಡ್ಕೊ ನೀನು, ಅಷ್ಟೇ ಕೊಡೋದು. ಅಂದರೆ ದಿನಕ್ಕೆ 5 ರೂಪಾಯಿ, 3 ದಿನ ಜಾತ್ರೆ ಇರೋದು. ಓಕೆ ಓಕೆ, ದಿನಕ್ಕೆ 5 ರೂಪಾಯಿ. ಅದು ವರ್ಷ ಹೋಗ್ತಾ ಹೋಗ್ತಾ 10 ರೂಪಾಯಿ ಆಯಿತು. ದಿನಕ್ಕೆ 10 ರೂಪಾಯಿ. ಏನು 5 ರೂಪಾಯಿ ಏನೇನು ಆಟ ಆಡ್ತಿದ್ವಿ ಗೊತ್ತಾ, ಗಿರ್ಗಿಟ್ಲೆ ಅದಕ್ಕೆ ಎಲ್ಲ. ಸ್ಟೂಡೆಂಟ್ ಒಬ್ಳಿದ್ದು ಚಿತ್ರ, ಇವತ್ತಿಗೂ ನೆನ್ಸ್ಕೋತೀನಿ. ಅವಳು ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಆಟ ಆಡ್ಸಿದ್ಲಲ್ವಾ, ಬಾರ ಅಶೋಕ ಆಟ ಆಡ ಅದು ಗಿರ್ಗಿಟ್ಲೆ. ಹೋಗಿಲ್ಲ ನಾತ ಕಾಸಿಲ್ಲ ಅಂತ ಅವಳ ಹೆಸರು, ಹುಡುಗಿ ಹೆಸರು ಬಂದು ವಾಣಿ ಅಂತ ಅಂದ್ಬಿಟ್ಟು ಇವತ್ತಿಗೂ ಜ್ಞಾಪಕ ಇದೆ. ಸವಿ ಸವಿ ಸಾವಿರ ನೆನಪು, ಬಾರ ನಾನು ಕೊಡ್ತೀನಿ ಅಂತ ಅಂದು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲ್ಗಡೆ ಅವಳು ಜೋಕಲ್ಲಿ ಕೂತಿದ್ಲು, ಮೇಲಿಂದಾನೆ ಕಾಸು ಹಾಕಿದ್ಲು. ಅದನ್ನ ಇಸ್ಕೊಂಡು ನಾನು ಆಟ ಆಡಿದ್ದೀನಿ, ಇವತ್ತಿಗೂ ಜ್ಞಾಪಕ ಇದೆ. ವಾಣಿ ಅವರೇ ಬ್ಲಾಗ್ ನೋಡ್ತಾ ಇದ್ರೆ ನೀವು ಅಕಸ್ಮಾತ್ ಇದು ಆಟ ಆಡ್ಸಿದ್ದಕ್ಕೆ ನಮ್ಮ ಯಜಮಾನ್ರಿಗೆ ತುಂಬ ಥ್ಯಾಂಕ್ಸ್. ಆದರೆ ಅವ್ರಿಗೆ ಇನ್ನೂ ಭಯ ಹೋಗಿಲ್ಲ, ಗಿರ್ಗಿಟ್ನಲ್ಲಿ ಆಟ ಆಡೋ ಭಯ. ಚಿಕ್ಕದ್ರಲ್ಲಿ ಹೆಂಗೋ ಆಡ್ಬಿಡ್ತಾರೇನೋ, ದೊಡ್ಡದ್ರಲ್ಲೆಲ್ಲ ಕೂತ್ಕೊಳ್ಳೋದಿಲ್ಲ. ಈಗ ಎಷ್ಟು ದುಡ್ಡು ಕೊಟ್ಟರು ಕೂತ್ಕೊಳ್ಳಲ್ಲ ಅಂತಾರೆ. ಬಟ್ ನನಗೆ ಅದೆಲ್ಲ ಓಕೆ. ಚಿತ್ರ ಅದೆಲ್ಲ ಏನು ಗೊತ್ತಾ, ಮೊದಲಿಂದನೇ ಬಂದ್ಬಿಡ್ಬೇಕದು. ಈ ಸ್ವಿಮ್ಮಿಂಗು ಸರ್ಟನ್ ಒಂದು ಏಜಲ್ಲಿ ಕಲಿಬೇಕು ನಾವು. ಒಂದು ಏಜ್ ಆದ್ಮೇಲೆ ಕಲಿತೀವಿ ಅಂತಾರೆ, ಅದು ಹಟ್ಟದಲ್ಲಿ ಕಲಿಬೇಕೆ ವಿನಃ ನಮ್ಗೆ ಗೊತ್ತಾಗಲ್ಲ. ಇವಾಗ ನಾವು ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಅದು ಇವಾಗ ಪ್ರತಿದಿನ ಏನು ನಡೀತಾ ಇದೆ ಅನ್ನೋದು ನಾವು ಅಬ್ಸರ್ವ್ ಮಾಡ್ತೀವಿ. ಏನು ಕೇಳಿ, ಅವಾಗ ನಾವು ಅಪ್ಪ ಅಮ್ಮ ಆಗಿರೋದಿಲ್ಲ, ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ ಆ ನೋವು. ಇವಾಗ ನಾವು ನಮಗೆ ಗೊತ್ತಾಗ್ತಾ ಇದೆ, ನಾಳೆ ದಿನ ನಮ್ಮ ಮಕ್ಳಿಗೆ ಗೊತ್ತಾಗುತ್ತೆ. ಪ್ರತಿ ದಿನ ಹೆಂಗ್ ನಡೀತಾ ಇದೆ ದಿನ ಅನ್ನೋದು ನಾವು ಹೇಳ್ಬೋದು ಬೇಕಾರೆ. ಬಟ್ ಆ ಚಿಕ್ಕ ವಯಸ್ಸಿಂದ ನಾವು 10ನೇ ಕ್ಲಾಸ್ ಮುಗಿಸಿದಾಗ ಯಾವ್ಯಾವ ಫ್ರೆಂಡ್ಸ್ಗಳಿದ್ರು ಯಾರು ಗೊತ್ತೇ ಇಲ್ಲ. ಫೋಟೋ ನೋಡಿದ್ರೆ ಓ ಇವನಲ್ವಾ, ಹೋಗ್ಬಿಟ್ಟಿದ್ದಾರೆ, ಓ ಇವನಲ್ವಾ, ಏನೇನು ಇಲ್ಲವನೇ ಅಂತ ಅನ್ಕೋತೀವಿ. ಬಟ್ ಯಾರು ಟಚ್ಚೇ ಇರಲ್ಲ, ಎಲ್ಲ ಅಲ್ಲಿಗಲ್ಲೇ ಅಷ್ಟೇ. ನಂದಂತೂ ಎಲ್ಲೂ ಸಿಗೋದಿಲ್ಲ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಾರ್ತ್ ಇಂಡಿಯನ್ಸು, ಸೌತ್ ಇಂಡಿಯನ್ಸಲ್ಲಿ ಕೇರಳಿಯನ್ಸು, ತಮಿಳಿಯನ್ಸು, ತೆಲುಗು ಎಲ್ಲ ಎಲ್ಲಿ ಸಿಗ್ತಾರೆ ಅವರು. ಎಲ್ಲಿ ಸಿಗ್ತಾರೆ? ವಿಚಿತ್ರ ಸ್ಕೂಲಲ್ಲಿ ಏರ್ಫೋರ್ಸ್ ಸ್ಕೂಲು ಎಲ್ಲ ಹಂಗೆ. ಏರ್ಫೋರ್ಸ್ ಏರ್ ಶೋ ಆಗುತ್ತಲ್ಲ ಗೈಸ್, ಅದ್ರ ಆಪೋಸಿಟ್ನಲ್ಲೇ ಏರ್ಫೋರ್ಸ್ ಸ್ಕೂಲ್. ಕೇಂದ್ರ ವಿದ್ಯಾಲಯ ಸ್ಕೂಲು ಇದೆ, ಬಟ್ ಅದಲ್ಲ ನಮ್ಮದು. ಅದಾದ್ಮೇಲೆ ಬರುವಂಥ ಏರ್ಫೋರ್ಸ್ ಸ್ಕೂಲು. ಇನ್ನೇನು ಮೆಟ್ರೋ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರುತ್ತೆ. ಸದ್ಯಕ್ಕೆ ಸುಮ್ಮನೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊತೀವಿ, ಅದಾದಮೇಲೆ ವಿಡಿಯೋ ಎಡಿಟಿಂಗ್ ಗೈಸ್. ಇಲ್ಲ ಇವಾಗ ಕನಕಪುರ ರೋಡ್ ಬಂತು ಗೈಸ್, ಮೆಟ್ರೋ ಬಂತು. ಅಲ್ಲ ಮೆಟ್ರೋ ಬರಲಿಲ್ಲ, ನಾವೇ ಬಂದ್ವಿ ಮೆಟ್ರೋ ಹತ್ರ. ಮೆಟ್ರೋ ಹೋಲ್ಸೇಲ್
ಪಾರ್ಕಿಂಗ್ ಇದೆಯಾ? ಬಿಸಿಲಲ್ಲಿ ನಿಲ್ಲಿಸ್ಬೇಡಿ. ಈ ಟ್ರಾಲಿನ ಬ್ಯಾಲೆನ್ಸ್ ಮಾಡೋದೇ ಒಂದು ದೊಡ್ಡ ಇದು. ಯಾವ್ಯಾವ ಕಡೆನೋ ಹೋಗುತ್ತೆ ಗೈಸ್. ಮನೆ ಸಾಮಾನುಗಳು, ಪರ್ಸುಗಳು, ಗಡಿಯಾರಗಳು, ಸ್ಟ್ಯಾಚುಗಳು, ದೇವರುಗಳು. ಸಕ್ಕತ್ತಾಗಿದೆ ಗಣಪತಿ. ಚೆನ್ನಾಗಿದೆ. ಪ್ರೈಸ್ ನೋಡಿ, ನೋಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ತಗೊಳ್ಳೋಣ ಬೇಕೋ ಅಂತ. ನಮ್ಮ ಭವಿಷ್ಯ ಬರಬೇಕಿತ್ತು. ಒಳ್ಳೆ ಬರಲ್ಲ ಅಂತ ಹೇಳಿದ್ದು ಗೈಸ್. ನಾವು ಕರ್ಕೊಂಬರೋದಕ್ಕೆ ರೆಡಿ ಇದ್ದೀವಿ. ಫಾರ್ಟಿ ಏಯ್ಟ್ ಅಂದರೆ 240 ಪ್ಯಾಕೆಟ್ ಇದೆ. ಎಷ್ಟು ದಿನಕ್ಕೆ ಉಪಯೋಗಿಸ್ತೀವಿ ನೋಡೋಣ. ನನಗೆ ಗೊತ್ತಾಗಲ್ಲ. 5 ಯೂಸ್ ಮಾಡೋದು 5 ಪೀಸ್. ಅಷ್ಟು ದಿನಕ್ಕೆ ನಾನು ಹಾಕೋದೇ ಇಲ್ಲ ಚಿತ್ರ, ಹಾಕೋದೇ ಇಲ್ಲ. ನೀವೇನೇ ಅನ್ಕೊಳ್ಳಿ. ಬಟ್ ಕೂದಲು ಉದ್ರೋಗುತ್ತೆ ರೀ ನಮ್ಮದು ಇದು ಮಾಡಿದ್ರೆ. ಇದು ಎಣ್ಣೆ ಅಂಶ ಹೋಗ್ಬೇಕು ಅಂತ ಇದು ಮಾಡೋದು ಮಾಡಿ ಅರ್ಥ ಮಾಡ್ಕೊ. ಒಂದು ಪೀಸ್ ಒಳ್ಳೆ ಸೋಪನೆ ಕೇಮೆ ಅಂತ ಹಚ್ಕೋತಾ ಇದ್ದೆ ನಾನು. 10th ಸ್ಟ್ಯಾಂಡರ್ಡ್ ತನಕ ಗೈಸ್ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗ್ತಿತ್ತು ಅವಾಗ. ಕೇಮೆ ಕೊಡಿ ಅಂತ ಹೇಳ್ಬಿಟ್ಟು ಸೋಪ್ ತೊಗೊಂಡು ಹಚ್ಕೋತಾ ಇದ್ದೆ. ಏನೇನೋ ಟ್ರಯಲ್ಸ್ ನೋಡೋದು, ಬೇರೆ ಸೋಪ್ ತೊಗೊಳ್ಳೋಣ, ಇನ್ನೊಂದು ಸೋಪ್ ತೊಗೊಳ್ಳೋಣ ಅಂತ. ಏನು ನಾನು ಕ್ಯಾಮೆ ಹಾಕ್ಕೋತೀನಿ ಅಂದ್ಬಿಟ್ಟು ಕ್ಯಾಮೆನೇ ಕೊಡಿಸ್ತಾ ಇದ್ದೀರಾ? ತೋಳಿ ನೋಡೋಣ ಕೇಮೆ. ನಾನು ಗೋದ್ರೇಜ್ ನಂಬರ್ 1 ಟ್ರೈ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಲಿರಿಲ್ ನನಗೆ ಫೇವ್ರೇಟ್ ಅಂದರೆ ಲಿರಿಲ್. ಇಲ್ಲೇ ಇದೆಯಲ್ಲ, ಇಲ್ಲಿ ಗುಂಡು ಇರುತ್ತೆ. ಅದು 69. 75 ರುಪೀಸ್ ಇದೆ. 75 ಅಲ್ಲ 70. 75. ಹೌದಾ? ತರಾವರಿ ಸೋಪ್ ತೊಗೊಂಡಿದ್ದಾರೆ ಸರಿ. ನಾವು ಹಚ್ಕೊಂಡಿರೋದು ಎಣ್ಣೆಗೆ ಹೋಗೋಣ ಸಾಕಿಲ್ಲ. ಹಚ್ಕೊಂಡಿರೋದು. ಇದು 180 ಇದೆ. ಇದೊಂಥರದ್ದು ತೂರ್ದಾಲ್. ಇದು ಬೆಟರಾ ಇದು ಬೆಟರಾ? ಅನ್ಪಾಲಿಶ್ಡ್ ತಗೊಳ್ಳೋಣ. ಅದು ಶೈನಿಂಗ್ ಇದ್ದಾಗಿದೆ. ಅನ್ಪಾಲಿಶ್ಡ್ ತಗೊಳ್ಳೋಣ. ಗೈಸ್ ಆಲ್ಮೋಸ್ಟು ಮನೆಯಲ್ಲಿ ಏನೇನು ಐಟಮ್ಸ್ ಇದೆ ಅದೆಲ್ಲ ನನಗಿಂತ ಚೆನ್ನಾಗಿ ನಮ್ಮ ಯಜಮಾನರಿಗೆ ಗೊತ್ತಿರುತ್ತೆ ತೊಗೊಂಬರೋದಕ್ಕೆ. ನಾನು ಬರೀ ಅಡುಗೆ ಮಾಡ್ತೀನಿ ಅಷ್ಟೇ. ಬಟ್ ನಮ್ಮ ಯಜಮಾನ್ರೆ ಎಲ್ಲ ಮನೆ ಸಾಮಾನೆಲ್ಲ ತೊಗೊಬರೋದು ಗೈಸ್. ನನಗೇನೇನು ಗೊತ್ತಾಗಲ್ಲ ಗೈಸ್. ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ಬಿಲ್ ಹಾಕಿಸ್ಬೇಕು ಅಷ್ಟೇ ಗೈಸ್. ಬಿಲ್ ಕೌಂಟರಲ್ಲಿ ಇದ್ದೀನಿ ಆಲ್ರೆಡಿ. $99 ಹಾಕಿದ್ದಾರೆ. 99 ಕೈಯಲ್ಲಿ ಹಿಂಗೆ ತೋರಿಸಿ.
ಗೈಸ್ ಫೈನಲಿ ಎಲ್ಲ ಮುಗೀತು ಇರೋದು. ಆಯಿತು ಗೈಸ್, ಇವಾಗ ಮನೆ ಕಡೆ ನಡೀರಿ. ಓಡಾಡಿ ಅಂತ. ಹಲೋ ಮೋಹನ ತಾನೆ? ಹೌದಾ? ನಮ್ಮ ಯಜಮಾನ್ರ ಫ್ರೆಂಡ್ ಕಾಲ್ ಯಾರು? ಮಾಡಿ. ನಂಗೆ ಗೊತ್ತಾಗ್ಲಿಲ್ಲ. ಹಂಗಾರೆ ಹೆಸರು ಹಾಕೊಂಡಿಲ್ಲ ನಾನು, ಬರೀ SKSV ಅಂತ ಹಾಕೊಂಡೆ. ಗೈಸ್ ಮನೆಗೆ ಬಂದು ಸ್ವಲ್ಪ ಹೊತ್ತು ಆಯಿತು. ಆ್ಯಂಡ್ ಬಂದಿದ ತಕ್ಷಣ ಸುಸ್ತಾಗೋಗ್ಬಿಟ್ಟಿತ್ತು, ಅದಕ್ಕೆ ಮಲ್ಕೊಂಬಿಟ್ಟೆ. ಇವಾಗ ಒಂದು 10 ಮಿನಿಟ್ಸ್ ಮುಂಚೆ ಎದ್ದಿರೋದು ಗೈಸ್. ಆ್ಯಂಡ್ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ತೋರಿಸ್ತೀನಿ ತಾಳಿ. ಸೇ ಹಾಯ್. ಹಲೋ ಇಲ್ಲಿ ಭಾರತ್. ಹಾಂ, ಬೆಳಗ್ಗೆ ನಾವು ಸೌತೆಕಾಯಿ ನಮ್ಮ ಮನೆಯಲ್ಲಿ ಚಟರ್ ಪಟರ್ ಇಲ್ಲ. ಯಾಕಪ್ಪ ಅಂತ ನೀವು ವ್ಲಾಗಲ್ಲಿ ಹತ್ಬಿಟ್ರಿ ಮೊನ್ನೆ ವ್ಲಾಗಲ್ಲಿ. ಅಂದರೆ ಫುಲ್ಲು ಏನು ಅಣ್ಣಕ್ಕೆ ಹೋಗಲಿಲ್ಲ, ಕಣ್ಣಲ್ಲಿ ನೀರು ಬಂದಿತ್ತು. ಆ್ಯಂಡ್ ಮ್ಯಾಚ್ ಇದೆ ಇವತ್ತು. RCB ಈ ಕಡೆ, CSK ಈ ಕಡೆ. 1 ಇಯರ್ ಬ್ಯಾಕು ಹಿಂಗೇನೆ RCB CSK ಅಂತ ಇವ್ರ ಮನೆಯಲ್ಲಿ ಆಡ್ತಾ ಇದ್ರು. ಜರ್ಸಿನೇ ಹಾಕೊಂಡ್ಬಿಟ್ಟಿದ್ವಿ. ಇವತ್ತು ಹಾಕೊಂಡಿದ್ದಾಳೆ, ಹಾಕೊಂಡಿಲ್ಲ. ಅವಳು ಎಲ್ಲ ಸಪೋರ್ಟ್ ಮಾಡ್ತಾಳಲ್ಲ, ಅದಕ್ಕೆ ನನ್ನ ರಕ್ತದಲ್ಲಿದೆ. ಕರ್ಟನ್ ಹೊತ್ಕೊಂಡ್ಬಿಡು. ಕರ್ಟನೆ ಹೊತ್ಕೊಂಡ್ಬಿಡು. ಅಯ್ಯಯ್ಯೋ 4 ಹೋಗ್ಲಿಲ್ಲ. ಓಕೆ, ನೋಡಿ ಗೈಸ್, ಯಾರು ಕೆಲಸ ಮಾಡ್ತಿದ್ದಾರೆ ನೋಡಿ ಗೈಸ್. ಏನ್ರಿ ಇಷ್ಟೊಂದು ಬೆವರು ಸುರಿಸ್ತಿದ್ದಾರೆ. ಮೈ ಗಾಡ್, ನೋಡಿ ಗೈಸ್. ಅಯ್ಯೋ, ನನಗೆ ಖುಷಿ ಆಗ್ತಿದೆ, ನನ್ನ ಮಗಳು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾಳಲ್ಲಪ್ಪ ಅಂತ. ಸೂಪರ್. ನೋಡಿ ಗೈಸ್, ಎಷ್ಟು ಜನ ಖುಷಿ. ಮನೆ ಕೆಲಸ ಎಲ್ಲ ಅದು 4 ಅಲ್ಲ. 2. ನೋಡಿ ಗೈಸ್, ಮೂಗಿಂದ ಸುರಿಸ್ಕೊಂಡು ಬೆವರೆಲ್ಲ ಏನಾದ್ರು ಕಂಡಿಡ್ತಿದ್ರೆ ನಾನು ನಿನ್ ಮನೆಗೆ ಜಿಮ್ಮಗೆ ಹೋದಾದ್ಮೇಲೆ ಕೆಲಸ ಮಾಡ್ತೀನಿ ಅಂತ ಗೊತ್ತಾಗಿದ್ದಿದ್ರೆ ಅವಾಗ ನಿನಗೆ 1 ಮಿಲಿಯನ್ ಕ್ಯಾಶ್ ಪ್ರೈಸ್ ಸಿಗೋದು. ಆದ್ರೆ ಕಂಡಿಡ್ದಿಲ್ವಲ್ಲ, ಅದಕ್ಕೆ ಅದೆಲ್ಲ ಸಿಗಲ್ಲ. ಈಗ 2 ಮನೆ ಫುಲ್ ಬಿಲ್ಡಿಂಗ್ ತಗೊಂಡೋದಮ್ಮ. ಇದನ್ನು ತೆಗೀರಿ, ಪರವಾಗಿಲ್ಲ, ನಡಿಬೇಕಂತ. ನೋಡಿ ಗೈಸ್, ಸ್ಟಾರ್ಟ್. ಸ್ಟಾರ್ಟ್ ಆಗಿದೆ. ಚಿಕನ್ ಬಿರಿಯಾನಿ ಪಲಾವ್ ಏನಂತೀರೋ ಅದು, ಆದ್ರೆ ಚಿಕನ್ ಬಿರಿಯಾನಿ ಅದು ಪಲಾವ್ ಅಂತೆ. ಪಲಾವ್ ಅನ್ಬೋದು. ಚಿಕನ್ ಬಿರಿಯಾನಿ ಗೈಸ್, ದೇರ್ ಇಸ್ ನೋ ಚಿಕನ್ ಪಲಾವ್. And ಸ್ವಲ್ಪ ಕಮ್ಮಿ ಇದೆ. ರಾಯ್ತಾ, Only adjust everybody. ಟೊಮ್ಯಾಟೊ, ಸಾರಿ, ಎಗ್ ಮಾಡ್ತಿದ್ದೀರಾ ಅನ್ಕೊಂಡೆ. and all of Rice us. ಕಮ್ಮಿ ಇದೆ, ಆದ್ರೆ ಒಂಚೂರು ಪ್ಲೀಸ್ ನನಗೆ ಬೇಡ. ಎಲ್ಲರಿಗೂ ಆಗುತ್ತೆ. ಬರುತ್ತವೆ, ಬನ್ನಿ ಬೇಗ. ಬರುತ್ತವ್ರೆ. ರೀ ಬನ್ರಿ ಅನ್ನು. ನೀವು ಮೇಲೆ ಕೂತ್ಕೋತೀರಾ, ಕೆಳಗೆ ಕೂತ್ಕೋತೀರಾ? ಗೈಸ್, ನನ್ನ ಪ್ಲೇಟ್ ನೋಡಿ. ಅಕ್ಕಂದಿರ್ದೆಲ್ಲ ಪ್ಲೇಟ್ ನೋಡಿ ಇಲ್ಲೆಲ್ಲ ಬಡಿಸ್ತಾ ಇದ್ದಾರೆ. ನಮ್ಮಮ್ಮ ಕೋಕೋಕೋಲ, ನಂದು ಕೋಕೋಕೋಲ ಅಲ್ಲ, ಅದಿರ್ಲಿಲ್ಲ. ಪೆಪ್ಸಿ ಇಟ್ಕೊಡಮ್ಮ ಕ್ಯಾಪು.
ಮಾ ನೀನಿಂದ ಬರಮ್ಮ ಗೈಸ್ ಒಂದು ನಿಮಿಷ ತಡೀರಿ, ಜಾಗ ಸಾಲ್ಟ್ ಮಾಡ್ಬಿಟ್ಟು ಬರ್ತೀವಿ ಗೈಸ್. ಜಾಗ ಸಾಲ್ಟ್ ಆಗಿದೆ ಎಲ್ಲಾರ್ಗು. ಇವಾಗ ತಿನ್ಬಿಟ್ಟು ಬರ್ತೀವಿ ಗೈಸ್ ವಾಪಸ್. ಬಾಯ್. ಸರಿ ಇದೆಯಾ ವಿಡಿಯೋ ತೆಗಿ. ನಾನು ತೆಗಿಬೇಕು ಈಗ. ಸರಿ ಇದೆಯಾ? ಓಕೆ, ಸುಮ್ಮನೆ ತೆಗಿ. ಒಂದ್ಸರಿ ಟೇಸ್ಟ್ ನೋಡ್ಬಿಟ್ಟು ಇಟ್ಬಿಡ್ತೀನಿ. ಓಕೆ, ಊಟ ಆಯಿತು. ಎಲ್ಲರದು ಕ್ರಿಕೆಟ್ ನೋಡೋದ್ರಲ್ಲಿ ಬಿಸಿ ಇದ್ದಾರೆ ಇವಾಗ ಎಲ್ಲರೂ. ಹಳೆ ವಿಡಿಯೋ ನೋಡ್ತೀರಾ? ಹಳೆ ವಿಡಿಯೋ ಬಾಯ್ 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 ಬಾಯ್. ಥ್ಯಾಂಕ್ ಯು. ತಗೊಂಡೋಗಿ ಬಾಯ್ ಬಾಯ್. ಗ್ರಾಸ್ ಹಾಪರ್ ಇದೆ, ಬಾ ವಿಡಿಯೋ ತೆಗಿ ಹಂಗೆ. ನೀನೇ ಒಳ್ಳೆ ಗ್ರಾಸ್ ಹಾಪರ್ ತರ ಕುಳಿತಾ ಇರ್ತೀಯಾ? ಎಲ್ಲಿ ಫ್ರೆಂಡ್ಸ್ ಹಿಂಗ್ ಬಂದ್ರು ಹಂಗೊಟ್ಟು ಹೋದ್ರು. ಅಫ್ಕೋರ್ಸ್ ಇಬ್ರು ಬರ್ತಾರೆ. ಬನ್ನಿ ಗೈಸ್, ನನ್ನ ಹತ್ರ ಬನ್ನಿ ನೀವು. ನೋಡಿ ಗೈಸ್, ಇಲ್ಲಿ ಡಬಲ್ ಫ್ಲಿಪ್ ಉಲ್ಟಾ ಫ್ಲಿಪ್ ಹೊಡಿತೈತೆ ಇಲ್ಲಿ. ಏಯ್ ಜಾಕಿ 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 ನೋಡಿ ಗೈಸ್. ಬಾಯ್, ಎಡಿಟಿಂಗ್ ಕೊಡೋದು ತಡೀರಿ ಗೈಸ್. ಗೈಸ್ ಹೈಯೆಸ್ಟ್ ಎಕ್ಸ್ಪೋಜರು ಇವಾಗ ಲೋ ಹೋಗೋದ ನೋಡಿ ಫುಲ್ಲು. ಹಾ ಏನ್ ನೋಡಿ. ಓಹೋ ಓಹೋ, ನೋಡ್ತಾ ಇದ್ದೀರಾ? ಹಾ ನೋಡಿ. ಅಯ್ಯೋ ಮಾ, ನೋಡ್ತಾ ಇದೆ ಏನಿಲ್ಲ ಗೈಸ್. ನೋಡಿ ಗೈಸ್, ಸೊ ಶಾಪಿಂಗ್ ಎಲ್ಲ ಭರ್ಜರಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬಾಯ್ 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 ಬಾಯ್. ಮೀಟ್ ಯು ನೆಕ್ಸ್ಟ್ ವೀಕ್. ಬಾಯ್ 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 ಬಾಯ್. ಇವಾಗ ರಕ್ಷಿತಾ, ರಂಜಿತಾ ಮತ್ತು ಭರತ್ ಮನೆಗೆ ಹೋದ್ರು ಗೈಸ್. ನಾನು ನಮ್ಮ ಮನೆಗೆ ಹೋಗ್ತೀನಿ. ಸುಮ್ಮನೆ ಆ ಪ್ಲೇಸ್ನಲ್ಲಿ ಇಟ್ಬಿಟ್ಟು ಒಂಚೂರು ಶೇಕ್ ಮಾಡಿ ಅಷ್ಟೇ. ಅಪ್ಪ ನಿನಗೆ ಪ್ರೆಷರ್ ಹೇಳ್ತೀನಿ ನೋಡು. ಒತ್ತು ಅಷ್ಟೇ ಅಷ್ಟೇ, ಅದಕ್ಕಿಂತ ಜಾಸ್ತಿ. ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಅಲ್ಲೋಡ 820 ಹೇಳಿಲ್ವಾ? ಇದೆ ಹೈಯೆಸ್ಟ್ ಓಡೋದು ಅಂತ ಬೇಷ. ಭವಿಷ್ಯದ್ದು ಇದು ಡ್ಯಾನ್ಸ್ದು ಚೆನ್ನಾಗಿ ಓಡಿದೆ ಗೈಸ್. ಹೆಂಗೆ ಒನ್ ಡೇನಲ್ಲಿ 820 ಪೀಪಲ್ ನೋಡಿದ್ದಾರೆ. ನಾನು ಯಾವ ಕಡೆಯಿಂದನೂ ಮೋಹನ ಅನ್ನಿಸ್ತಿಲ್ಲ ಅಲ್ಲಿ. ಅದಕ್ಕೇನೆ ಕ್ವೆಶ್ಚನ್ ಮಾರ್ಕ್ ಹಾಕಿರೋದು ಅಲ್ಲಿ. ಸಬ್ಸ್ಕ್ರೈಬರ್ ಇರೋದೆ. ಸಬ್ಸ್ಕ್ರೈಬರ್ 820ಕ್ಕಿಂತ ಜಾಸ್ತಿ ಇದ್ದಾರೆ. video ಹಾಕು, 880 ಜನ ಇರೋದು ನನಗೆ ಸಬ್ಸ್ಕ್ರೈಬರ್ ಇವಾಗ ಅಪ್ಪ ಒಂದೇ ಕಡೆ ಮಾಡ್ತಾ ಇದ್ದೀವಿ ಗೈಸ್. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋಂಗೆ ಮಾಡಿ ಗೈಸ್. ನಿಮ್ಮ ಫ್ರೆಂಡು, ರಿಲೇಟಿವ್ಸು ಅವ್ರಿಗೆ ಇವ್ರಿಗೆ ತೋರಿಸ್ಬಿಡಿ. ನೀವೇ ಹೊಸ ಹೊಸ ಭವಿಷ್ಯ ಮಾಡ್ಕೊಂಡು ನೀವೇ follow ಮಾಡಿ ಇಲ್ಲ ಗೈಸ್, ಆ ಥರ ಏನು ಮಾಡಬೇಡಿ. ಏಕೆಂದರೆ ನೋಡೋದಕ್ಕೆ ಬೋರ್ ಆಗುತ್ತೆ ಒಬ್ರಿಗೆ. ಒಂದ್ಸರಿ ನೋಡೋದಕ್ಕೆ ಇಲ್ಲ 2 ಸರಿ, ಹಾರ್ಡ್ಲಿ 2 ಸರಿ ನೋಡ್ಬಿಡ್ಬೋದೇನೋ. ತುಂಬ ಕ್ಲೋಸು ನಾವು ಅವ್ರ ಕಂಡ್ರೆ ತುಂಬ ಇಷ್ಟ ಅಂತ ಅಂದರೆ ಅದಕ್ಕಿಂತ ಹೆಚ್ಚಿಗೆ ನೋಡೋದಕ್ಕಾಗೋದಿಲ್ಲ. ಅದಕ್ಕೆ ನೀವೇನು ಮಾಡಿ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅವ್ರಿಗೆ ನಮ್ಮ ಬ್ಲಾಗ್ನ ಇಂಟ್ರೊಡ್ಯೂಸ್ ಮಾಡಿ. ನೋಡಿ, ಇವ್ರು ಬ್ಲಾಗ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅವ್ರ ಮಗಳಿದ್ದಾಳೆ ಒಬ್ಬಳು, ತುಂಬ ತುಂಟಿ. ಹಿಂಗೆ ಅವ್ರ ಅಪ್ಪನ ಕೈನಲ್ಲಿ ಮಸಾಜ್ ಮಾಡಿಸ್ಕೊತಾಳೆ. ಮತ್ತು ಅವರಪ್ಪ ತುಂಬ ವೈಸ್ ಅಡ್ವೈಸ್ ಕೊಡ್ತಾರೆ. ಆದ್ರೆ ಆ ವೈಸ್ ಅಡ್ವೈಸ್ ದಿನದಲ್ಲಿ 40 ಸತಿ ಕೊಡ್ತಾ ಇರ್ತಾರೆ. ಸೊ ತಲೆ ಕೆಟ್ಟೋಗ್ಬಿಡ್ಬೇಕು ಬರ್ಚಣ ದಾನಿಗೆ ಅಂತ. ಅದಾದಮೇಲೆ ಒಬ್ರು ಇದ್ದಾರೆ ಚಿತ್ರ ಅಂತ ಹೇಳ್ಬಿಟ್ಟು, ಅವರೇ ವ್ಲಾಗ್ ಮಾಡೋದು. ಅವರು ಮಧ್ಯದಲ್ಲಿ ಇವರಿಬ್ಬರ ಮಧ್ಯ ಸ್ಯಾಂಡ್ವಿಚ್ ಆಗೋಗ್ಬಿಟ್ಟಿರ್ತಾರೆ ಜಗಳದಲ್ಲಿ. ನಮ್ಮಿಬ್ರು ಜಗಳದಲ್ಲಿ ಗೈಸ್. ನಾನು ಮಧ್ಯದಲ್ಲಿ ಹೋಗ್ಬಿಟ್ಟು ಆದ್ರೆ ಗೈಸ್ ಯಾವಾಗ್ಲೂ ಆ ಜಗಳದಲ್ಲಿ ಗೆಲ್ಲೋದು
ಅದು ಗೆಲ್ಲದಲ್ಲ, ಹೋಗ್ಲಿ ಪಾಪ ಅಂತ ಪೇರೆಂಟ್ಸ್ ಹೋಗ್ಲಿ ಬಿಡು, ಇನ್ನ ರಕ್ತ ಕುದಿಯೋ ರಕ್ತ ಇದು, ಅರ್ಥ ಆಗಲ್ಲ ಇವಾಗ ಹೇಳಿದ್ರೆ ಅಂದ್ಬಿಟ್ಟು ಸುಮ್ಮನಾಗ್ತೀವಿ. ಬಟ್ ಒಂದೊಂದು ಮಾತ್ರ ಓಕೆ ಕರೆಕ್ಟಾಗಿರುತ್ತೆ ಗೈಸ್. ಏಕೆಂದರೆ ನಾನು ಮತ್ತು ನಮ್ಮ ಯಜಮಾನ್ರು ಏನಾದ್ರು ಸಣ್ಣ ವಿಷಯಕ್ಕೆ ಸ್ಟಾರ್ಟಿಂಗ್ನಲ್ಲಿ ಯಾವಾಗೋ ಒಂದ್ಸರಿ ಏನೋ ನಾನು ರಾಂಗ್ ಆಗೋಗ್ಬಿಟ್ಟಿದ್ದೆ. ಆವಾಗ ನೀನು ಏನಕ್ಕೆ ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಅಂದ್ಬಿಟ್ಟು ನನಗೆ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ಲು. ಸೊ ಒಂದೊಂದು ಗೊತ್ತು ಅವಳಿಗೆ, ಬಟ್ ಅವಳದು ತಪ್ಪನ್ನ ಯಾವತ್ತೂ ಒಪ್ಕೊಳ್ಳಲ್ಲ ಅವಳು. ನಾನು ತಪ್ಪು ಮಾಡೋಣ ಯಾರಿಗೂ ಭಯ ಪಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯ ಪಡಬೇಕು? ತಪ್ಪೇ ಮಾಡಿಲ್ಲ ಅಂದರೆ ನಾವು ಯಾಕೆ ಭಯ ಬೀಳಬೇಕು? ಅದು ಯಾರೋ ಮಾಡ್ತಾರಲ್ಲ ರೀಲ್ಸು, ಅಮುಕ್ಕು ಡುಮುಕ್ಕು ಅವರು. ಆ್ಯಂಡ್ ಅದು ಬುದ್ಧಿ ಎಲ್ಲಿಂದ ಬಂದಿರೋದು ಗೊತ್ತಾ ಈ ಥರದ್ದು? ನೋಡಿ, ನಾನು ತಪ್ಪು ಮಾಡೋಣ ಯಾರಿಗೂ ಭಯ ಪಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯ ಪಡಬೇಕು? ನೀವು ಮಾಡಿಲ್ಲ, ನೀವು ಮಾಡಿದ್ರಿ ಅಂತ ನಾನು ಹೇಳಿದ್ವಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಒಟ್ಟಿನಲ್ಲಿ ನಾನು ತಪ್ಪೇ ಮಾಡಿಲ್ಲ ಅಂತ ಪ್ರೂವ್ ಮಾಡೋದು ನೀವೇನೆ. ಆ ತಲೆಗೆ ಮಸಾಜ್ ಮಾಡೋದು, ಎಲ್ಲ ಕಡೆಗೂ ಮಸಾಜ್ ಆಗ್ತಾ ಇದೆ. ಸರಿ ಸಾಕು ಬಿಡು, ಹಿಂಗಾರು ಮಾಡ್ಕೊಳ್ಳಿ. ಇವಾಗ ಬ್ಲಾಗ್ ನೋಡ್ತೀವಿ ಗೈಸ್. ನಾನು ಎಡಿಟ್ ಮಾಡ್ತಾ ಇದ್ದೀನಿ ಹಂಗೆ ಬ್ಲಾಗ್ನ. ಗೈಸ್ ನೆನ್ನೆ ರಾತ್ರಿ ಮಲ್ಕೊಂಬಿಡ್ತೀವಿ ಬೇಗ ಅಂದರೆ ನಂದು ಲೇಟೇ ಆಗಿದ್ದು, 1 ಗಂಟೆ ಮೇಲೆ ಆಗಿದ್ದು. ಸೊ ವ್ಲಾಗ್ ಎಂಡ್ ಮಾಡೋದು ಮರ್ತೋದೆ ನಾನು. ಮಾರ್ನಿಂಗ್ ಎದ್ಬಿಟ್ಟು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. Until next time, take care. Bye bye. See you guys. Bye bye.